ಈಗ ಲೋಕಸಭೆ ಚುನಾವಣೆ ಬರತೈತ್ರಿ. ಈಗ ಬರುವಂತ ಚುನಾವಣೆದಾಗ ಒಂದು ಯಾವ ಒಂದು ಪಕ್ಷದ ಮೇಲೆ ನಿಮ್ದು ಒಲವು ಇದೆ? ಬಿಜೆಪಿ. ಯಾಕೆ ಕಾಂಗ್ರೆಸ್ ಮ್ಯಾಗ ಯಾಕೆ ಒಲವು ನಿಮ್ದು? 70 ವರ್ಷದಾಗ ಏನು ಇಂಪ್ರೂವ್ಮೆಂಟ್ ಮಾಡಿರ್ಲಿಲ್ಲಲ್ರಿ, ಅದ್ರ ಇಂಪ್ರೂವ್ಮೆಂಟ್ ನಾವೀಗೆಲ್ಲ ನೋಡ್ಲಿಕ್ಕತ್ತವಲ್ರಿ. ಯಂಗ್ ಜನ್ರೇಷನ್ಗೆಲ್ಲಾನು ಚಲೋ ಆಗೈತಿ, ನಾವು ಎಲ್ಲರಿಗೂ ಚಲೋ ಆಗೈತಿ. ಹಿಂಗಾಗಿ ನಂಗೆ ಬಿಜೆಪಿ. ಬರುವಂತ ಚುನಾವಣೆದಾಗ ಯಾವ ಒಂದು ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ಪಕ್ಷ ಅಂದ್ರೆ ಕ್ಯಾಂಡಿಡೇಟ್ ಇಂಪಾರ್ಟೆಂಟ್ ರೀ. ಯಾರು ನಿಲ್ತಾರೆ, ಯಾರು ಏನು ಕೆಲಸ ಮಾಡ್ತಾರ ಅದು ಇಂಪಾರ್ಟೆಂಟ್. ಯಾರೇನಿಲ್ಲ, ಬಟ್ ಏನೋ ಉದ್ಧಾರ ಆಗ್ಬೇಕು. ಮೇನ್ ನಮ್ಮ ಹಾವೇರಿ ಉದ್ಧಾರ ಆಗ್ಬೇಕು. ಈಗ ಶಿವಕುಮಾರ್ ಸಾಹೇಬ್ರು ಅದಾರ ಈಗ ಬಿಜೆಪಿದಿಂದ ಸಂಸದರು. ಈಗ ಅವರು ಏನು ಕೆಲಸ ಮಾಡ್ಯಾರೋ ಇಲ್ಲೋ ಅಥವಾ ಯಾರು ನಿಂದಿರ್ಬೇಕು? ಸರ್, ಇಲ್ಲಿವರೆಗೂ ಆಗಿರೋ ಕೆಲಸ ನೋಡಿದ್ರೆ ಯಾವ ಕೆಲಸ ಆಗಿಲ್ಲ ಸರ್. ಯಾಕಂದ್ರೆ ಮಾರ್ಕೆಟ್ ಐತಿ, ರೋಡ್ ನೋಡ್ತೀರಿ, ಟ್ರಾಫಿಕ್ ಜಾಮ್ ನೋಡ್ತೀರಿ, ತೆಗ್ಗು ನೋಡ್ತೀರಿ, ಎಲ್ಲ ಐತಿ. ಯಾವ ಪಕ್ಷದವ್ರು ಬಂದರೂ ಕೆಲಸ ಆಗಿಲ್ಲ. ಬಟ್ ಪ್ರಾಪರ್ ಆಗಿ ಕೆಲಸ ಆದ್ರೆ ಒಳ್ಳೇದು. ನೀವು ಏನ್ ನೋಡಾತ್ರಿ, ಇದು ಬ್ಯಾಡಗಿ ಮೆಣಸಿನಕಾಯಿ ನಡೆಯುವಂತ ಒಂದು ಏನು ಸಂತಿ ಜಾಗ ನೋಡ್ರಿ. ಬ್ಯಾಡಗಿ ಮೆಣಸಿನಕಾಯಿ ನಮ್ಮ ರಾಜ್ಯ ಅಷ್ಟೇ ಅಲ್ಲ, ನಮ್ಮ ದೇಶ ವಿದೇಶದಲ್ಲೂ ಸಹ ಸದ್ದು ಮಾಡುವಂಥದ್ದು ಇದು ಬ್ಯಾಡಗಿ ಮೆಣಸಿನಕಾಯಿ. ಬರೀ ಇಲ್ಲಿ ಸಾಕಷ್ಟು ಹೆಣ್ಮಕ್ಳು ಮೆಣಸಿನಕಾಯಿನ ಚೀಲದಾಗ ತುಂಬಲಾತಾರ. ಅವರ ಏನ್ರಿ ಹೆಸರು ನಿಮ್ದು? ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಚಂದ್ರಗೌಡ ಅಂತ. ಚಂದ್ರಗೌಡ ಅವರು ಇದಕ್ಕೆ ಓನರ್ ನೀವೇನ್ರಿ? ಹೌದೌದು. ಲೋಕಸಭಾ ಚುನಾವಣೆ ಹತ್ತಿರ ಬರ್ಲಾತ್ರಿ. ಈಗ ಬರುವಂತ ಚುನಾವಣೆ ಯಾವ ಒಂದು ಪಕ್ಷದ ಮೇಲೆ ತಮ್ಮ ಒಲವು ಐತಿ? ಪಕ್ಷ ಯಾರು ಒಳ್ಳೆ ಅಭ್ಯರ್ಥಿ ಯಾರು ನಿಲ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ. ಅಭ್ಯರ್ಥಿ ಮೇಲೆ ಹೋಗುತ್ತೆ. ಈಗ ಮೋದಿ ಅವರು 10 ವರ್ಷ ಆಯ್ತು ಈಗ ಸರ್ಕಾರ ನಡೆಸಲಾತು. ಈಗ ಅವ್ರ ಆಡಳಿತ ಬಗ್ಗೆ ಏನ್ ಹೇಳ್ತೀರಿ? ಒಳ್ಳೆ ಆಡಳಿತ ನಡ್ಸಕೊಂತಾರ. ಇಂಥ ಆಡಳಿತ ಇನ್ನೂ ಒಂದು 10 ವರ್ಷ ಅವ್ರು ಮಾಡಲಿ ಅಂತ ನಾವು ಬೇಡ್ಕೊಂತಿದ್ದೇವೆ ಅವ್ರನ್ನ. ಈಗ ಬಿಜೆಪಿ ಈಗ ಮೋದಿ ಅವ್ರದ್ದು ರಾಮ ಮಂದಿರ ಕಟ್ಟಾದ್ಮೇಲೆ ಅವ್ರದ್ದು ಒಂದು ವರ್ಷ ಜಾಸ್ತಿ ಆಗೈತೆ ಅನ್ನೋಂಥ ಮಾತನ್ನ ಹೇಳ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ರಾಮ ಮಂದಿರ ಅಂತಲ್ಲ, ಅವ್ರು ಮಾಡೋ ಕೆಲಸದ ಮೇಲೆ ಹೋಗುತ್ತೆ. ರಾಮ ಮಂದಿರ ಅಂತಲ್ಲ, ಮಾಡೋ ಕೆಲಸದ ಮೇಲೆ ಹೋಗುತ್ತೆ. ಚುನಾವಣೆದಾಗ ಯಾವ ಪಕ್ಷದ ಮೇಲೆ ನಿಮ್ದು ಒಲವು ಐತ್ರಿ? ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ರೀ. ನಮ್ಮ ಇದನ್ನ ವ್ಯಕ್ತಿ ನೋಡಿದ್ರೆ ಮೋದಿಜಿ ನೋಡಿ ಓಟ್ ಹಾಕ್ಬೇಕ್ರಿ ಅಷ್ಟೇ. ಉದಾಸಿ ಅವ್ರು ಅದಾರ ಈಗ. ಹ್ಞೂ. ಅವ್ರ MP ಅವರೇ ಅದಾರ. ಈಗ ಅವ್ರು ನಿಂದ್ರಂಗಿಲ್ಲ ಅಂತಾರ. ಮತ್ತೆ ಯಾರು ನಿಂತರ ಚಲೋ? ಈಗ ನೋಡ್ಬೇಕ್ರಿ ಯಾರಿಗೆ ಕೊಡ್ತಾರೆ ಟಿಕೆಟ್ ನೋಡೋಣ. ಈಗ ಇಲೆಕ್ಷನ್ ಸನಿ ಬಂತು, ಯಾವ ಪಕ್ಷದ ಮೇಲೆ ನಿಮ್ಮ ಒಲವು ಐತ್ರಿ? ಈಗ ಅದ ಹೆಂಗ್ ಹೇಳಕತ್ರಿ? ಹಾಗೆ ಈಗ ರಾಜ್ಯ ಸರ್ಕಾರ 5 ಗೌರ್ಮೆಂಟ್ ಇದು 5 ಗ್ಯಾರಂಟಿಗಳನ್ನ ಕೊಟ್ಟೈತೆ. ಅವು ಗ್ಯಾರಂಟಿ ಸೌಲಭ್ಯಗಳು ತಗೊಂಡ್ರಿ ಅದ್ರದ್ದು? ಏನ್ ಸೌಲಭ್ಯ ತಗೊಂಡ್? ಕರೆಂಟ್ ಫ್ರೀ ಐತ್ರಿ, ಬಸ್ ಫ್ರೀ ಐತಿ. 2 ಆಗ್ಯಾವ್ರಿ. ಮತ್ತೆ 2,000 ರೂಪಾಯಿ ಬರ್ಲಾತಂತಲ್ರಿ? ಅದು ಒಂದ್ 3 ಆಯ್ತು. ಇನ್ನ ಎಷ್ಟು ಕೊಡ್ಬೇಕ್ರಿ? ಅಕ್ಕಿ ರೀ, ಅಕ್ಕಿಗೂ ರೊಕ್ಕ ಕೊಡತಾರ ಅಂತಲ್ರಿ? 5 ಕಿಲೋ ಅಕ್ಕಿ ಕೊಟ್ಟ ಮ್ಯಾಗ ಅಕ್ಕಿ 10 kg ಕೊಡ್ತಿದ್ರಿ, 5 kg ಕೊಡ್ತಾರ. ಅದ್ರ ಬದ್ಲಿ ರೊಕ್ಕ ಕೊಡ್ತಾರ್ರಿ. ಅವ್ರೇನ್ ಮಾಡ್ದಂಗ ಆತ್ರಿ? ಬರ್ರಿ ಇಲ್ಲಿ ಏನೋ ಅಕ್ಕಾರ ಸ್ವಲ್ಪ ಸೀರಿಯಸ್ ಆಗಿ ಮಾತಾಡತ್ತಾರ. ಅಲ್ಲಿ ಹೋಗುನು ಅಕ್ಕಾರ ಸ್ವಲ್ಪ ಸರ್ರಿ. ಎಲ್ಲಿ ಹೋಗಲ್ರಿ ನೀವು ಮಾತಾಡ್ರಿ. ನಿಮ್ಮ ಹೆಸರು ಅಕ್ಕಾರ? ನಿಮ್ಮ ಹೆಸರು ನೀವ್ ಹೇಳ್ರಿ. ಯಾವ ಹೆಂಗ್ ಹೇಳ್ತಾರ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.